ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ರಂಗೇರುತ್ತಿರುವ ಚುನಾವಣಾ ಕಾವು. ಕಲ್ಪತರ ನಾಡು ವಿದ್ಯಾಸಂಸ್ಥೆಗಳ ತವರೂರು, ಏಕಶೀಲ ಬೆಟ್ಟ ಹೊಂದಿರುವ ಕ್ಷೇತ್ರ. ಬಿಸಿಲಿನ ಬೇಗೆ ಏರುತ್ತಿರುವ ಹಾಗೆ ತುಮಕೂರು ಲೋಕಸಭಾ ಚುನಾವಣೆ ಕಾವು ಜೋರಾಗಿದೆ. ನಾವು ಈಗ ಏಕಶಿಲಾ ಬೆಟ್ಟ ಮಧುಗಿರಿ ಕ್ಷೇತ್ರದಲ್ಲಿ ಇದ್ದೇವೆ. ಇಲ್ಲಿನ ಜನರ ನಿರೀಕ್ಷೆ ಯಾವ ರೀತಿ ಇದೆ? ಎನ್ಡಿಎ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ ಪಕ್ಷೇತರ ಅಭ್ಯರ್ಥಿ ಕೂಡ ಮತಯಾಚನೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರ ಕೊರಳಿಗೆ ಬೀಳುತ್ತೆ ವಿಜಯ ಮಾಲೆ? ಲೋಕಶಕ್ತಿ ಪಕ್ಷದ ಪಕ್ಷೇತರ ಅಭ್ಯರ್ಥಿ ರಂಗನಾಥ್ ಕೂಡ ಕಣಕ್ಕೆ. ಎಲ್ಲಾದ್ರೂ ಮಧುಗಿರಿ ಬಂತು ಅಂದ್ರೆ ಸಾಕು ಸರ್, ಎಲ್ಲ ನಿಮ್ಮ ಹೆಸರು ಹೇಳ್ತಾರಲ್ಲ, ಏನ್ ಮಾಡಿದಾರ ಸರ್ ನೀವು ಜನಗಳಿಗೆ? ಜನರ ಆಶೀರ್ವಾದ ಪಡೆದು ನಾನು ಗೆದ್ದು ಬಂದಂತ ಸಮಯದಲ್ಲಿ ಮಧುಗಿರಿಯಲ್ಲಿ ತನ್ನದೇ ಆದ ವರ್ಚಸ್ಸು ಬೆಳೆಸಿಕೊಂಡಿರುವ ರಂಗನಾಥ್, ಸದಾ ಜನರ ಒಳಿತಿಗಾಗಿ ಶ್ರಮಿಸುತ್ತಿರುವ ಪಕ್ಷೇತರ ಅಭ್ಯರ್ಥಿ ರಂಗನಾಥ್. ಜನರು ಯಾರಿಗೆ ಮತ ನೀಡಬೇಕು ಅಂತ ಅಭ್ಯರ್ಥಿ ಮಾಡ್ತಾರೆ, ಒಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರೆ. ಏನೋ ಒಂದು ಅನುಕೂಲ ಮಾಡ್ತಾರೆ, ನಾವು ಅವ್ರಿಗೆ ಒಂದು ಬೆಂಬಲ ಕೊಡಬೇಕು ಅನ್ನೋ ಒಂದು ಖುಷಿಯಿಂದ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಯುವಕರು ರಾಜಕೀಯಕ್ಕೆ ಬರೋದು ಕಡಿಮೆ. ರಂಗನಾಥ್ ಪರ ಜನರ ಒಲವು ಯಾವ ರೀತಿ ಇದೆ? ಇಬ್ಬರ ನಡುವೆ ರಂಗನಾಥ್ಗೆ ಜನರ ಅಭೂತಪೂರ್ವ ಬೆಂಬಲ. ನಿಮ್ಮ ನ್ಯೂಸ್ 81 ಕನ್ನಡ ಜೊತೆಗೆ ಪಕ್ಷೇತರ ಅಭ್ಯರ್ಥಿ ರಂಗನಾಥ್ ಜೊತೆಗೆ ನೇರ ಮಾತುಕತೆ ನಿರೀಕ್ಷಿಸಿ ನಿಮ್ಮ ನ್ಯೂಸ್ 81 ಕನ್ನಡದಲ್ಲಿ ಮಾತ್ರ. ಇದು ಸತ್ಯದ ಪ್ರತಿಬಿಂಬ.